ಶುಭಾಶಯಗಳು. 28ನೇ ನಮ್ಮ ದೇಶದ ಸ್ವತಂತ್ರ ದಿನಾಚರಣೆ ಅಂಗವಾಗಿ ನಿರ್ದೇಶಕ ಸಮಿತಿಗಳು ಒಳ್ಳೆಯದಾಗಲಿ. ಮತ್ತೊಮ್ಮೆ ಭಾರತ ಮಾತೆ ಸಂಸ್ಕೃತಿಗಳು ಕಲಿಸಲಿ ಮತ್ತು ನಮ್ಮ ದೇಶದಲ್ಲಿ ಬಂದಿರುವಂಥ ಎಲ್ಲ ಸಂಕಷ್ಟಗಳು ದೂರ ಮಾಡಿ ಯಾವುದೇ ಸಂಕಷ್ಟ ಇರ್ಬೋದು ಅದೆಲ್ಲ ದೂರ ಮಾಡೋಂಥ ಭಾರತ ಕೇಳ್ಕೊಂಡು ಆಶೀರ್ವಾದ. ಸಮಸ್ತ ನಾಗರಿಕರಿಗೆ ಹಾಗೂ ನಮ್ಮ ಕರ್ನಾಟಕ ಚಲನಚಿತ್ರರಂಗದ ಎಲ್ಲ ವರ್ಗದ ಮಹನೀಯರಿಗೂ ಹಾಗೂ ನಮ್ಮ ನಿರ್ದೇಶಕರ ಸಂಘದ ಎಲ್ಲ ಸದಸ್ಯರಿಗೂ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಮೊದಲಿಗೆ ತಿಳಿಸ್ತಾ ಇದ್ದೀನಿ. ಹಾಗೆಯೇ ಮುಂದಿನ ದಿನಗಳಲ್ಲಿ ಭಾರತ ಮಾತೆ ಹಾಗೂ ನಾವು ಆರಾಧನೆ ಮಾಡುವಂಥ ದೈವದೇವರುಗಳು ಚಿತ್ರರಂಗದ ನೋವನ್ನು ಕಳೆದು ಕನ್ನಡ ಚಿತ್ರರಂಗವನ್ನು ಆದಷ್ಟು ಮಟ್ಟಿಗೆ ಉನ್ನತ ಮಟ್ಟಕ್ಕೆ ಏರಿಸುವಲ್ಲಿ ಆಶೀರ್ವಾದ ಮಾಡಲಿ. ಹಾಗೆ ಈ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ನಮ್ಮ ಸಮಸ್ತ ಕರ್ನಾಟಕ ಚಲನಚಿತ್ರ ನಿರ್ದೇಶಕ ಸಂಘದ ಸದಸ್ಯರಿಗೂ ಹಾಗೂ ನಮ್ಮ ಚಿತ್ರರಂಗದ ಮಹನೀಯರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಹಾಗೆ ಇವತ್ತು ನಮ್ಮ ಸಂಘದ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು ನಮ್ಮ ಜೊತೆ ಇದ್ದಾರೆ. ಹಾಗೆ ಟಾಪ್ ಸ್ಟಾರ್ ರೇಣು ಅವರು ನಮ್ಮ ಕರೆಗೆ ಹೋಗೊಟ್ಟು ಬಂದು ಇವತ್ತು ಧ್ವಜಾರೋಹಣ ಮಾಡಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಅಭಿನಂದನೆಗಳನ್ನು ತಿಳಿಸುತ್ತಾ ಎಲ್ಲ ಮಹನೀಯರಿಗೂ ಎಲ್ಲ ಚಿತ್ರರಂಗದವರಿಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಚಿತ್ರರಂಗದ ಒಳಿತಿಗಾಗಿ ನಾವೆಲ್ಲ ಶ್ರಮಿಸುವ ನಮ್ಮ ವಿಷಯವನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಚಲನಚಿತ್ರ ನಿರ್ದೇಶಕರ ಸಂಘ ಹಾಗೂ ಭಾರತದಲ್ಲಿ ಎಲ್ಲ ಇರತಕ್ಕಂಥ 151 ಕೋಟಿ ಜನಸಂಖ್ಯೆ ಇದನ್ನು ಒಂದು ವಿಶ್ವೋದ್ಧಾರವಾಗಿ ನಮಗೆ ಸ್ವತಂತ್ರ ದಿನಾಚರಣೆ ಅಂತೇಳಿ ನಾವು ಆಚರಿಸ್ತಾ ಇದ್ವಿ. ಮುಂದೆ ನಾವೆಲ್ಲರೂ ಹೇಗೆ ಒಂದೇ ಮಾತರಂ ಅಂತ ಹೇಳಿದ್ವಿ, ಅದೇ ನಮ್ಮ ಸಂಘ ಕೂಡ ತಾವೆಲ್ಲರೂ ತಮ್ಮ ಸಹಕಾರ ಸಹನೆ ಎಲ್ಲವನ್ನು ಕೊಟ್ಟು ಅಭಿವೃದ್ಧಿಗೊಳಿಸ್ಬೇಕಂತೇಳಿ ನನ್ನ ಕಳೆಯ ಮನವಿ. ಭಾರತೀಯರೆಲ್ರಿಗೂ ಸ್ವತಂತ್ರೋತ್ಸವದ ಶುಭಾಶಯಗಳು. ಈ ಹಿಂದೆ ಭಾರತ್ ಜೋಡೋ ಅನ್ನೋ ಕಾರ್ಯಕ್ರಮನ ಏನು ಇವಾಗ ಶುರು ಮಾಡ್ತಾ ಇದ್ದಾರೆ, ಈ ಹಿಂದೆ ನಮ್ಮ ಕನ್ನಡಿಗರು ಶುರು ಮಾಡಿದ್ದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಮತ್ತು ಹೆಮ್ಮೆ ಪಡ್ತೀನಿ. ಸ್ವತಂತ್ರ ಸಿಗ್ತಾ ಇದ್ದಂಗೆ ನಮ್ಮ ದೇಶದ ಗೃಹ ಮಂತ್ರಿ ಆದಂತಹ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಗೆ ನಮ್ಮ ಮೈಸೂರು ರಾಜರು ಹೆಮ್ಮೆಯಿಂದ ತನ್ನ ಸ್ವಂತ ಹೆಲಿಕಾಪ್ಟರ್ ಅನ್ನು ಕೊಟ್ಟು ಭಾರತ್ ಜೋಡೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂಥ ನಮ್ಮ ಕನ್ನಡಿಗರು. ಅದನ್ನು ಹೇಳೋದಕ್ಕೆ ನಾನು ಭಾಳ ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಭಾರತೀಯರೆಲ್ಲರಿಗೂ ಕನ್ನಡಿಗರ ಪರವಾಗಿ ಸ್ವತಂತ್ರೋತ್ಸವದ ಶುಭಾಶಯಗಳು. ಧನ್ಯವಾದ. 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ನಿರ್ದೇಶಕರ ಸಂಘದಿಂದ ಇದು 2ನೇ ಬಾರಿ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಾ ಇರೋದು. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.